ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೊಮ್ಮಾಯಿ ಅವರು ಕೂಡ ಮಾತನಾಡಿದ್ದಾರೆ. ಇದೊಂದು ರಾಜಕೀಯ ಪಿತೂರಿ, ಖಂಡಿತವಾಗಿಯೂ ಇದು ಷಡ್ಯಂತ್ರ. ಹಾವೇರಿಯಲ್ಲಿ ನೂತನ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂತಹ ಹೇಳಿಕೆ. ಹಿಂದೆ ಯಡಿಯೂರಪ್ಪ ವಿರುದ್ಧ ಹಲವಾರು ಕೇಸ್ ಹಾಕಿದ್ರು, ಅವೆಲ್ಲ ಸುಳ್ಳು ಕೇಸ್ಗಳು ಅನ್ನೋದು ಗೊತ್ತಾಗ್ತಾ ಇದೆ ಅಂತೇಳಿ ಬೊಮ್ಮಾಯಿ ಅವರು ಕಾಂಗ್ರೆಸ್ನ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಇದೊಂದು ರಾಜಕೀಯ ಪಿತೂರಿ, ಖಂಡಿತವಾಗಿಯೂ ಇದರಲ್ಲಿ ಷಡ್ಯಂತ್ರ ಇದೆ. ಹಾವೇರಿಯಲ್ಲಿ ನೂತನ ಸಂಸದರಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂಥ ಹೇಳಿಕೆ. ನಾಯಕ ಯಡಿಯೂರಪ್ಪನವರ ವಿರುದ್ಧ ಒಂದು ರಾಜಕೀಯ ಪಿತೂರಿ ಷಡ್ಯಂತ್ರ, ಅದು ಸಂಪೂರ್ಣವಾಗಿ ಅದನ್ನು ಕೇಸನ್ನು ಫಾಲೋ ಮಾಡಿದರೆ ಅವ್ರ ಬ್ಯಾಕ್ಗ್ರೌಂಡೆಲ್ಲ ನೋಡಿದಾಗ ಖಂಡಿತವಾಗೂ ಷಡ್ಯಂತ್ರ ಇದೆ. ಮತ್ತು 3 ತಿಂಗಳು ಬಿಟ್ಟು ಈಗ ಅವ್ರಿಗೆ ಒಂದೇ ದಿವಸ ಸಮಯ ಕೊಟ್ಟು ವಾರಂಟ್ ಕರೆಯುವಂಥದ್ದು ಭಾಳಷ್ಟು ಲ್ಯಾಬ್ಸ್ ಇದೆ. ಇದು ಹೈಕೋರ್ಟಲ್ಲಿ ಮ್ಯಾಟರ್ ಇದೆ ಇವತ್ತು. ಅದರಿಂದ ನಮಗೆ ವಿಶ್ವಾಸ ಇದೆ ಯಡಿಯೂರಪ್ಪನವ್ರ ನ್ಯಾಯ ಸಿಗ್ತದೆ. ಹಿಂದೂ ಕೂಡ ಹಲವಾರು ಕೇಸುಗಳನ್ನು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಹಾಕಿದ್ರು. ಆ ಎಲ್ಲ ಕೇಸುಗಳಲ್ಲಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಯಡಿಯೂರಪ್ಪನವರು ಗೆದ್ಕೊಂಡು ಬಂದಿದ್ದಾರೆ. ಸುಳ್ಳು ಕೇಸುಗಳು ಇವೆಲ್ಲ ಅಂತಂಥದ್ದು ಭಾಳ ದೊಡ್ಡ ಗಂಭೀರವಾಗಿ ಷಡ್ಯಂತ್ರ ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋವರೆಗೂ ಕೇಸುಗಳು ಹಾಕಿದ್ರು. ಹಲವಾರು ಕೇಸುಗಳನ್ನು ಹಾಕಿದ್ರು. ಬಹುತೇಕವಾಗಿ ಈ ರಾಷ್ಟ್ರದ ರಾಜಕಾರಣದಲ್ಲಿ ಒಬ್ಬ ರಾಜಕಾರಣಿಗೆ ಈ ಥರ ಕೇಸುಗಳು ಹಾಕಿ ಒಂದು ಕಟ್ಟು ಹಾಕುವಂಥ ಪ್ರಯತ್ನಗಳು ಮಾಡಿದಂಥ ಇತಿಹಾಸ ಮತ್ತೊಂದು ಯಾವುದೇ ನಾಯಕರಿಗಿಲ್ಲ. ಆದರೂ ಕೂಡ ಅವರು ನ್ಯಾಯಾಂಗದಲ್ಲಿ ನಂಬಿಕೆ ಇಟ್ಟು ಹೋರಾಟವನ್ನು ಮಾಡಿ ಗೆದ್ದು ಬಂದಿರುವಂಥ ವಿಶ್ವಾಸ ಇದೆ. ನನಗೂ ಕೂಡ ಇದೆಲ್ಲ ಸಂಪೂರ್ಣ ವಿಶ್ವಾಸ ಇದೆ. ಈ ಕೇಸಲ್ಲೂ ಕೂಡ ಅವರು ನ್ಯಾಯಾಂಗದ ಒಂದು ಹೋರಾಟದಲ್ಲಿ ಗೆದ್ದು ಬರ್ತಾರೆ ಮತ್ತು ಈ ಷಡ್ಯಂತ್ರ ಬಯಲಾಗುತ್ತೆ. ಸರ್ವೋಚ್ಚ ನಾಯಕ ಯಡಿಯೂರಪ್ಪನವರ ವಿರುದ್ಧ ಒಂದು ರಾಜಕೀಯ ಪಿತೂರಿ ಷಡ್ಯಂತ್ರ, ಆ ಎಲ್ಲ ಕೇಸುಗಳಲ್ಲಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಯಡಿಯೂರಪ್ಪ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.